ನಾವು ಇವತ್ತು ನಿನ್ನೆ ಏನು ತಾವು ಸಪೋರ್ಟ್ ಮಾಡಿಕೊಂಡು ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು. ನಾವು ಹೇಳಿದ್ದು ಕರೆಕ್ಟು. ನಾವು ಯಾವುದೇ ಥರವಾದ್ದು ನಾವು ಆ ಒಂದು ಏನು ನಿನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ಟು ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ. CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು. ಆಯ್ತಾ ಬೇರೆ ಇಲಾಖೆದು ಆಯಿತು, ನಾನು CMಗೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾಳೆ ನಾಡ್ದೊಳಗೆ CM ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಸ್ಪಷ್ಟಪಡಿಸಿದ್ದೀವಿ, ನೀವು ಯಾವುದೇ ಥರದ ಗೊಂದಲ ಬೇಡ. ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ, ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಾಜ್ಯಪಾಲರಿಗೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು ಸ್ಪಷ್ಟತೆ ಇದೆ. ಆರೋಪ ಇದೆಯಲ್ಲ, ಕಮಿಷನ್ ಆರೋಪ ಏನಂತೀರ ಅಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡಿದ್ವಿ. ನಾವು ಕೋರ್ಟಿಗೆ ಹೋಗೋಲ್ಲ, ಏನೇ ಕಷ್ಟಪಟ್ಟರು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ನಾವು ನಿಮ್ಮ ಜೊತೆಗೆ ಕೂತ್ಕೊಂತೀವಿ, ನಿಮ್ಮ ಹತ್ರನೇ ಇರ್ತೀವಿ, ನಿಮ್ಮ ಹತ್ರನೇ ಫೈಟ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಅಂದರೆ ಈ ಥರ ಯಾರು ಅಲ್ಲ, ನೆನ್ನೆ ಯಾರು ಕೇಳಿದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಥರನೇ ಹೇಳಿದ್ರಲ್ಲ, ಸೊ ಅದನ್ನೇ ಹೇಳಿದ್ದು. ಅದನ್ನು ಆ ಥರ ಹೇಳ್ಬೇಡ್ರಿ ನೀವು, ನಾವು ಯಾವುದೇ ಥರದ್ದು ಮಾಡಿಲ್ಲ. ನಾವು ಮಾಧ್ಯಮ ಮಿತ್ರಗಳ ಹತ್ರ ಕೇಳ್ಕೊಂಡಿರೋದೇನೆ ಪೇಮೆಂಟ್ ಕೊಡಿಸ್ರಿ ದೀಪಾವಳಿಗೆ ಅಂತ ಕೇಳ್ಕೊಂಡಿದ್ದೀವಿ. ಅಷ್ಟು ಬಿಟ್ಬಿಟ್ರೆ ನಾವು ಯಾವುದೂ ಆರೋಪ ಮಾಡಿಲ್ಲ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ವಿ. 80% ಅಂದರೂ ಅದು ನಿಮ್ಮದು ರಾಜಕೀಯ ಪ್ರೇರಿತ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಯಾವುದು ಸರ್, ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇರುತ್ತೆ. ಬಟ್ ನಾವು ಹೇಳಿದ್ವಲ್ಲ, ನಾವು ಬಂದಿರೋದು ಪೇಮೆಂಟ್ ಕೇಳೋಕ್ಕೆ. ತಾವು ದಯಮಾಡಿ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು. ಅಂದರೆ 10% ನಮ್ಮ BBMPನಲ್ಲಿ 10% ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ, ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮದು 4 ನಿಗಮಗಳಿಗೆ ಇತ್ತಲ್ಲ, ಅದನ್ನು 50 ಲಕ್ಷದವರೆಗೂ ಎಲ್ಲರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 33,000 ಕೋಟಿ ಕೊಡಲಿಲ್ಲ ಅಂದರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಮಂದಟ್ಟು ಮಾಡಿ ಬಂದಿದ್ದೀವಿ. ಹೋರಾಟ ಸರ್, ಡೆಫಿನೆಟ್ ಪಕ್ಕ ಸರ್. ಇಲ್ಲ ಸರ್, ನೀವೇ ಸಾಕ್ಷಿ. ಅದಕ್ಕೇನು ಯಾವುದೂ ಇಲ್ಲ. ನಾವು ಆಗಲೇ ಫೆಡಪ್ ಆಗಿದ್ದೀವಿ, 2.5 ವರ್ಷದಿಂದ ನಾವು ಕಾದಿದ್ದೀವಿ ಅಂತ ಅವ್ರಿಗೂ ಹೇಳಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅವರು ಜನವರಿಗೆ ಅಂದರು, ನಮ್ಮ ಆಮೇಲೆ ಕೊನೆಗಿಲ್ಲ ಡಿಸೆಂಬರಿಗೆ ಮಾಡಿ ಅಂದ್ವು. ಡಿಸೆಂಬರಿಗೆ ಮಾಡ್ತಾರೆ, ಒಂದು 15 ದಿನ, ವಾರ 15 ದಿನ ಹೆಚ್ಚು ಕಡಿಮೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಡೆಫಿನೆಟ್ ಸರ್, ಡೆಫಿನೆಟ್. ಹೋರಾಟ ಮಾಡ್ತೀವಿ ಸರ್. ಅಲ್ಲ, ನಾವು ಹೋರಾಟ ಮಾಡೋದಕ್ಕೆ ಇಲ್ಲ ಸರ್, ನಾವು ಹೋರಾಟ ಮಾಡೋದಕ್ಕೆ ಯಾಕೆ ಅನ್ನೋದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮಗೆ ಕಷ್ಟ ಆಗಿದೆ ಸಣ್ಣ, ನೀವು 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಡಿ, 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ. 8 ಇಲಾಖೆಯಲ್ಲಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದಾರೆ, ಹಬ್ಬದಲ್ಲಿ ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಸೊ ಅದಕ್ಕೆ ಸ್ಪಂದಿಸಿದ್ದಾರೆ. ಹಬ್ಬದಲ್ಲಿ ಪೇಮೆಂಟ್ ಆಗಲ್ಲ ಕಡೆ, ಒಂದು ಹೆಚ್ಚು ಕಡಿಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 50 ಲಕ್ಷದವರೆಗೂ 4 ನಿಗಮದ್ದು ಪೇಮೆಂಟ್ ಕೊಡ್ತೀನಿ ಅಂತಂದೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ KNNL ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ಆಮೇಲೆ ಕಾವೇರಿ ನೀರಾವರಿ ನಿಗಮ, BGNL ಕೃಷ್ಣಾ ಬೇಸಿನ್ನು, ಆಮೇಲೆ VGNL ವಿಶ್ವೇಶ್ವರಯ್ಯ ನೀರಾವರಿ ನಿಗಮ. ಎಸ್ ಹೌದಮ್ಮ. ಇಲ್ಲ ಇದೆಮ್ಮ, ಇವ್ರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅದು. ಈಗ ಗೊಂದಲ ಇದೆ ಸರ್, ಅದಕ್ಕೆ ಸರ್ ಅದನ್ನೇ ಸರ್, ಅದು ಪ್ರಸ್ತಾಪ ಆಯಿತು, ಸ್ಪಷ್ಟವಾಗಿ ಆಯಿತು. ಅದನ್ನು ಲೇಬರ್ ಅಂದರೆ ಬೇರೆ ಇಲಾಖೆಗೆ ನಾನು ಭಾಗವಹಿಸಲ್ಲ. CMಗೆ ಇವತ್ತೇ ಮಾತಾಡ್ತೀನಿ, ನಾಳೆ ನಾಡಿದ್ದು ನಿಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತೀನಿ. 29ನೇ ತಾರೀಕು ಟೆಂಡರ್ ಲಾಸ್ಟ್ ಡೇಟ್ ಇದೆಯಲ್ಲ, ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿ. ಇಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಒಂದೇ ಇಲ್ಲ. ಅಲ್ಲ, ಸದ್ಯಕ್ಕೆ ರೈಟ್ನವ್ರು ಲೇಬರ್ ಇಲಾಖೆ ಅಲ್ಲ, ಅದು ಸಂತೋಷ್ ಲಾಡ್ದಿತ್ತು, ಅದಾಗಿ ಅಲ್ಲ. ಫಸ್ಟು ಏನು ಗೊತ್ತಾ, ಲೇಬರ್ ಇಲಾಖೆಯಲ್ಲಿ ಈಗಿರೋದು 29th ಈಸ್ ದಿ ಲಾಸ್ಟ್ ಡೇ. ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾನು CMಗೆ ಹೇಳ್ತೀನಿ ಅಂತ ಹೇಳಿದರು. ಸರ್, ಇನ್ನೊಂದು ಸರ್, ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೇಜರ್ ಆಗಿ ಹಣ ಬಾಕಿ ಉಳಿದಿರ್ತಕ್ಕಂಥದ್ದು, ಅದಕ್ಕೆ ಯಾವ ರೀತಿ? ಇಲ್ಲ, ಅದಕ್ಕೆ ಹೇಳಿದ್ವಲ್ಲ, 50 ಲಕ್ಷದವರೆಗೂ ಕೊಡ್ತಾರೆ. ಅದು ಲಾಸ್ಟ್ ಮೀಟಿಂಗಲ್ಲೂ ಹೇಳಿದರು, ಇವತ್ತು ಮೀಟಿಂಗಲ್ಲೂ ಹೇಳಿದರು. ದಟ್ ಈಸ್ ಫಾರ್ ರಿಲೀಫ್ ಫಂಡ್, ರಿಲೀಫ್ ಫಾರ್ ಸ್ಮಾಲ್ ಕಾಂಟ್ರಾಕ್ಟರ್ಸ್, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಕಾಂಟ್ರಾಕ್ಟರ್ಸು. ಇನ್ನು ಹೆವಿ ಪೇಮೆಂಟ್ ಇದಾವಲ್ಲ, ಅದನ್ನು ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ಡಿಸೆಂಬರ್ ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾವು ಇವತ್ತು ನಿನ್ನೆ ಏನು ತಾವು ಸಪೋರ್ಟ್ ಮಾಡಿಕೊಂಡು ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು. ನಾವು ಹೇಳಿದ್ದು ಕರೆಕ್ಟು. ನಾವು ಯಾವುದೇ ಥರವಾದ್ದು ನಾವು ಆ ಒಂದು ಏನು ನಿನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ಟು ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ. CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು. ಆಯ್ತಾ ಬೇರೆ ಇಲಾಖೆದು ಆಯಿತು, ನಾನು
ಸಿ ಎಮ್ಗೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾಳೆ ನಾಡ್ದೊಳಗೆ ಸಿ ಎಮ್ ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಸ್ಪಷ್ಟಪಡಿಸಿದ್ದೀವಿ, ನೀವು ಯಾವುದೇ ಥರದ ಗೊಂದಲ ಬೇಡ. ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ, ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಾಜ್ಯಪಾಲರಿಗೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು ಸ್ಪಷ್ಟತೆ ಇದೆ. ಆರೋಪ ಇದೆಯಲ್ಲ, ಕಮಿಷನ್ ಆರೋಪ ಏನಂತೀರ ಅಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡಿದ್ವಿ. ನಾವು ಕೋರ್ಟಿಗೆ ಹೋಗೋಲ್ಲ, ಏನೇ ಕಷ್ಟಪಟ್ಟರು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ನಾವು ನಿಮ್ಮ ಜೊತೆಗೆ ಕೂತ್ಕೊಂತೀವಿ, ನಿಮ್ಮ ಹತ್ರನೇ ಇರ್ತೀವಿ, ನಿಮ್ಮ ಹತ್ರನೇ ಫೈಟ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಅಂದರೆ ಈ ಥರ ಯಾರು ಅಲ್ಲ, ನೆನ್ನೆ ಯಾರು ಕೇಳಿದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಥರನೇ ಹೇಳಿದ್ರಲ್ಲ, ಸೊ ಅದನ್ನೇ ಹೇಳಿದ್ದು. ಅದನ್ನು ಆ ಥರ ಹೇಳ್ಬೇಡ್ರಿ ನೀವು, ನಾವು ಯಾವುದೇ ಥರದ್ದು ಮಾಡಿಲ್ಲ. ನಾವು ಮಾಧ್ಯಮ ಮಿತ್ರಗಳ ಹತ್ರ ಕೇಳ್ಕೊಂಡಿರೋದೇನೆ ಪೇಮೆಂಟ್ ಕೊಡಿಸ್ರಿ ದೀಪಾವಳಿಗೆ ಅಂತ ಕೇಳ್ಕೊಂಡಿದ್ದೀವಿ, ಅಷ್ಟು ಬಿಟ್ಬಿಟ್ರೆ ನಾವು ಯಾವುದೂ ಆರೋಪ ಮಾಡಿಲ್ಲ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ವಿ. 80% ಅಂದರೂ ಅದು ನಿಮ್ಮದು ರಾಜಕೀಯ ಪ್ರೇರಿತ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಕಮಿಷನ್ ಇಲ್ಲವಾಗಿದ್ರೆ ಇವಾಗ ಯಾವುದು ಸರ್, ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇರುತ್ತೆ. ಬಟ್ ನಾವು ಹೇಳಿದ್ವಲ್ಲ, ನಾವು ಬಂದಿರೋದು ಪೇಮೆಂಟ್ ಕೇಳೋಕ್ಕೆ. ತಾವು ದಯಮಾಡಿ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು. ಅಂದರೆ 10% ನಮ್ಮ BBMPನಲ್ಲಿ 10% ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ, ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮದು 4 ನಿಗಮಗಳಿಗೆ ಇತ್ತಲ್ಲ, ಅದನ್ನು 50 ಲಕ್ಷದವರೆಗೂ ಎಲ್ಲರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 33,000 ಕೋಟಿ ಕೊಡಲಿಲ್ಲ ಅಂದರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಮಂದಟ್ಟು ಮಾಡಿ ಬಂದಿದ್ದೀವಿ. ಹೋರಾಟ ಸರ್, ಡೆಫಿನೆಟ್ ಪಕ್ಕ ಸರ್. ಇಲ್ಲ ಸರ್, ನೀವೇ ಸಾಕ್ಷಿ. ಅದಕ್ಕೇನು ಯಾವುದೂ ಇಲ್ಲ. ನಾವು ಆಗಲೇ ಫೆಡಪ್ ಆಗಿದ್ದೀವಿ, 2.5 ವರ್ಷದಿಂದ ನಾವು ಕಾದಿದ್ದೀವಿ ಅಂತ ಅವ್ರಿಗೂ ಹೇಳಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅವರು ಜನವರಿಗೆ ಅಂದರು, ನಮ್ಮ ಆಮೇಲೆ ಕೊನೆಗಿಲ್ಲ ಡಿಸೆಂಬರಿಗೆ ಮಾಡಿ ಅಂದ್ವು. ಡಿಸೆಂಬರಿಗೆ ಮಾಡ್ತಾರೆ, ಒಂದು 15 ದಿನ, ವಾರ 15 ದಿನ ಹೆಚ್ಚು ಕಡಿಮೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 2 ತಿಂಗಳು ಡೆಡ್ಲೈನ್ ಅಷ್ಟೇ ಸರ್. ಡೆಫಿನೆಟ್ ಸರ್. 2 ತಿಂಗಳು ಆಗಿಲ್ಲ ಅಂದರೆ ನೀವು ಮತ್ತೆ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಈ ಥರದ ಅಲ್ಲ, ನಾವು ಹೋರಾಟ ಮಾಡೋದಕ್ಕೆ ನೀವು ಬರೆಯೋದು ಇಲ್ಲ ಸರ್, ನಾವು ಹೋರಾಟ ಮಾಡೋದಕ್ಕೆ ಯಾಕೆ ಅನ್ನೋದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮಗೆ ಕಷ್ಟ ಆಗಿದೆ ಸಣ್ಣ, ನೀವು 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಡಿ, 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ. 8 ಇಲಾಖೆಯಲ್ಲಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದಾರೆ, ಹಬ್ಬದಲ್ಲಿ ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಸೊ ಅದಕ್ಕೆ ಸ್ಪಂದಿಸಿದ್ದಾರೆ. ಹಬ್ಬದಲ್ಲಿ ಪೇಮೆಂಟ್ ಆಗಲ್ಲ ಕಡೆ, ಒಂದು ಹೆಚ್ಚು ಕಡಿಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 50 ಲಕ್ಷದವರೆಗೂ 4 ನಿಗಮದ್ದು ಪೇಮೆಂಟ್ ಕೊಡ್ತೀನಿ ಅಂತಂದೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ KNNL ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ಆಮೇಲೆ ಕಾವೇರಿ ನೀರಾವರಿ ನಿಗಮ, BGNL ಕೃಷ್ಣಾ ಬೇಸಿನ್ನು, ಆಮೇಲೆ VGNL ವಿಶ್ವೇಶ್ವರಯ್ಯ ನೀರಾವರಿ ನಿಗಮ. ಟೆಂಡರ್ ಪ್ರಕ್ರಿಯೆಯಲ್ಲಿ ಎಸ್ ಹೌದಮ್ಮ. ಇಲ್ಲ ಇದೆಮ್ಮ, ಇವ್ರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅದು. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ ಸರ್, ಅದಕ್ಕೆ ಸರ್ ಅದನ್ನೇ ಸರ್ ಅದು ಪ್ರಸ್ತಾಪ ಆಯಿತು, ಸ್ಪಷ್ಟವಾಗಿ ಆಯಿತು. ಅದನ್ನು ಲೇಬರ್ ಅಂದರೆ ಬೇರೆ ಇಲಾಖೆಗೆ ನಾನು ಭಾಗವಹಿಸಲ್ಲ. CMಗೆ ಇವತ್ತೇ ಮಾತಾಡ್ತೀನಿ, ನಾಳೆ ನಾಡಿದ್ದು ನಿಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತೀನಿ. 29ನೇ ತಾರೀಕು ಟೆಂಡರ್ ಲಾಸ್ಟ್ ಡೇಟ್ ಇದೆಯಲ್ಲ, ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿ. ಇಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಒಂದೇ ಇಲ್ಲ. ಅಲ್ಲ, ಸದ್ಯಕ್ಕೆ ರೈಟ್ನವ್ರು ಲೇಬರ್ ಇಲಾಖೆ ಅಲ್ಲ, ಅದು ಸಂತೋಷ್ ಲಾಡ್ದಿತ್ತು, ಅದಾಗಿ ಅಲ್ಲ. ಫಸ್ಟು ಏನು ಗೊತ್ತಾ, ಲೇಬರ್ ಇಲಾಖೆಯಲ್ಲಿ ಈಗಿರೋದು 29th ಈಸ್ ದಿ ಲಾಸ್ಟ್ ಡೇ, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾನು CMಗೆ ಹೇಳ್ತೀನಿ ಅಂತ ಹೇಳಿದರು. ಸರ್, ಇನ್ನೊಂದು ಸರ್, ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೇಜರ್ ಆಗಿ ಹಣ ಬಾಕಿ ಉಳಿದಿರ್ತಕ್ಕಂಥದ್ದು, ಅದಕ್ಕೆ ಯಾವ ರೀತಿ? ಇಲ್ಲ, ಅದಕ್ಕೆ ಹೇಳಿದ್ವಲ್ಲ, 50 ಲಕ್ಷದವರೆಗೂ ಕೊಡ್ತಾರೆ. ಅದು ಲಾಸ್ಟ್ ಮೀಟಿಂಗಲ್ಲೂ ಹೇಳಿದರು, ಇವತ್ತು ಮೀಟಿಂಗಲ್ಲೂ ಹೇಳಿದರು. ದಟ್ ಈಸ್ ಫಾರ್ ರಿಲೀಫ್ ಫಂಡ್, ರಿಲೀಫ್ ಫಾರ್ ಸ್ಮಾಲ್ ಕಾಂಟ್ರಾಕ್ಟರ್ಸ್, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಕಾಂಟ್ರಾಕ್ಟರ್ಸು. ಇನ್ನು ಹೆವಿ ಪೇಮೆಂಟ್ ಇದಾವಲ್ಲ, ಅದನ್ನು ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ಡಿಸೆಂಬರ್ ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್.